ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಲೈಟ್ ಫಿಶಿಂಗ್ ನಿಷೇಧ ಮಾಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದರು. ಜನಸ್ಪಂದನ ಸಭೆಯಲ್ಲಿ ಕೆಲವು ಮೀನುಗಾರರು ಲೈಟ್ ಫಿಶಿಂಗ್ನಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ಸಚಿವರ ಗಮನಕ್ಕೆ ತಂದಾಗ ಸಚಿವರು ಪ್ರತಿಕ್ರಿಯಿಸಿ, ಲೈಟ್ ಫಿಶಿಂಗ್ ನಿಷೇಧದ ಬಗ್ಗೆ ಕರಾವಳಿಯ 3 ಸಂಸದರ ಮೇಲೆ ಒತ್ತಡ ತರಬೇಕಿತ್ತು. ಅಲ್ಲದೆ ದೇಶದಲ್ಲಿ ಲೈಟ್ ಫಿಶಿಂಗ್ ನಿಷೇಧ ಮಾಡಿಲ್ಲ, ಹಾಗಾಗಿ ರಾಜ್ಯದಲ್ಲಿ ಮಾತ್ರ ಲೈಟ್ ಫಿಶಿಂಗ್ ನಿಷೇಧ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಅವರು ಗುರುವಾರ ಭಟ್ಕಳ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಜನಸ್ಪಂದನ ಸಭೆ ನಡೆಸಿ ಅಹವಾಲು ಸ್ವೀಕರಿಸಿದರು. ತಾಲೂಕಿನ ವಿವಿಧ ಭಾಗಗಳಿಂದ ಬಂದ ನೂರಾರು ಜನರು ರಸ್ತೆ, ಸೇತುವೆ, ಅರಣ್ಯ ಅತಿಕ್ರಮಣ ಸಮಸ್ಯೆ, ಶಾಲೆ, ಕಟ್ಟಡ, ಶಿಕ್ಷಕರ ನೇಮಕ, ಉದ್ಯೋಗ, ಆರೋಗ್ಯ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿ ಹಿಡಿದು ಬಂದ ಜನರನ್ನು ಸಚಿವರು ಶಾಂತ ಚಿತ್ತದಿಂದ ಮಾತನಾಡಿಸಿ ಅವರ ಸಮಸ್ಯೆ ಆಲಿಸಿ ಕೆಲವರ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಿಂದಲೇ ಫೋನ್ ಮಾಡಿ ಸಮಸ್ಯೆ ಬಗೆಹರಿಸಿಕೊಡುವಂತೆ ಸೂಚಿಸಿದರು. ರಸ್ತೆ, ಸೇತುವೆ ಮುಂತಾದ ಸಮಸ್ಯೆಗಳ ಅರ್ಜಿಗೆ ಸ್ಪಂದಿಸಿ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದರು. ಆರೋಗ್ಯ ಸಮಸ್ಯೆ ಎಂದು ಬಂದವರಿಗೆ ಸಚಿವರು ವೈಯಕ್ತಿಕ ಸಹಾಯವನ್ನು ಮಾಡಿದರು. ಜನಸ್ಪಂದನ ಸಭೆಯಲ್ಲಿ ಬಂದ ಅರ್ಜಿಗಳನ್ನು ಆಯಾ ಇಲಾಖೆಗೆ ಕಳುಹಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಬಗೆಹರಿಸಿಕೊಡುವಂತೆ ಸಚಿವರು ತಮ್ಮ ಆಪ್ತ ಕಾರ್ಯದರ್ಶಿಗಳಾದ ನಾಗರಾಜ್ ನಾಯ್ಕ್ ಮತ್ತು ನಾಗೇಂದ್ರ ಮೊಗೇರ್ ಅವರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಸಚಿವರ ಪುತ್ರಿ ಬೀನಾ ವೈದ್ಯ ಮುಂತಾದವರಿದ್ದರು. ಮರ ಗಿಡಗಳನ್ನು ರಕ್ಷಿಸಬೇಕಾದ ಇಲಾಖೆಯಿಂದ ಮರ ಗಿಡಗಳ ನಾಶ, ಅತಿಕ್ರಮಣ ಕುಲ್ಲಾ ನೆಪದಲ್ಲಿ ಫಲಕ್ಕೆ ಬಂದ ತೆಂಗಿನ ಗಿಡಗಳನ್ನು ಕಡಿದ ಅರಣ್ಯ ಇಲಾಖೆ. ಅತಿಕ್ರಮಣ ಹೆಸರಿನಲ್ಲಿ ಸಾರ್ವಜನಿಕರು ಬೆಳೆದ ಮರಗಳನ್ನು ಅರಣ್ಯ ಇಲಾಖೆಯವರು ಕಡಿಯುವುದು ಎಷ್ಟು ಸರಿ? ಅರಣ್ಯ ಇಲಾಖೆ ತಮ್ಮ ಜಾಗವಾದರೆ ಅದನ್ನು ಮರಗಳ ಸಹಿತ ವಶಪಡಿಸಿಕೊಂಡು ಅದನ್ನು ರಕ್ಷಿಸಲಿ, ವಿನಃ ಗಿಡಗಳನ್ನು ಕಡಿಯುವುದು ಎಷ್ಟು ಸರಿ? ಇವರು ಜಾಗಗಳನ್ನು ರಕ್ಷಣೆ ಮಾಡುವ ಇಲಾಖೆಯೇ ಅಥವಾ ಗಿಡಮರಗಳನ್ನು ರಕ್ಷಣೆ ಮಾಡುವ ಇಲಾಖೆಯೇ ಎನ್ನುವುದು ಅರ್ಥವಾಗುತ್ತಿಲ್ಲ. ಸಾರ್ವಜನಿಕರು ತಮ್ಮ ಮಾಲಕಿ ಸ್ಥಳದಲ್ಲಿ ಒಂದು ಚಿಕ್ಕ ಮರ ಕಡಿದರೆ ಅರಣ್ಯ ಇಲಾಖೆಯವರು ಬಂದು ಅವರ ಮೇಲೆ ಕೇಸು ದಾಖಲಿಸುತ್ತಾರೆ. ಇವರು ಕಡಿದರೆ ಇದು ಕಾನೂನು ವಿರೋಧ ಅಲ್ಲವೇ? ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ್ ಗ್ರಾಮದ ಕೆಂಚಗಾರ್ ಎಂಬಲ್ಲಿ ರಾಜು ತಿಪ್ಪಯ್ಯ ನಾಯ್ಕ ಎಂಬ ಅತಿಕ್ರಮಣದಾರನ 5 ಎಕರೆ ಭೂಮಿಗೆ ಹಾಕಿದ ಐಬೆಕ್ಸ್ ಬೇಲಿಯನ್ನು ಕಿತ್ತು ಒಳಗೆ ಪ್ರವೇಶಿಸಿ ಫಲ ಬಿಡಲಿದ್ದ ದೊಡ್ಡ 40 ತೆಂಗಿನ ಮರಗಳನ್ನು ಕಿತ್ತು ಗೂಡ್ಸ್ ಟೆಂಪೋಗೆ ತುಂಬಿಕೊಂಡು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೋಗಿದ್ದಾರೆ. 5 ಎಕರೆ ಭೂಮಿಯನ್ನು ಅತಿಕ್ರಮಣ ಸಾಗುವಳಿ ಮಾಡಿ 40 ವರ್ಷಗಳಾದವು. ಮನೆ ತೆರಿಗೆ, ವಿದ್ಯುತ್ ತೆರಿಗೆ ಕಟ್ಟಿದ ರಶೀದಿ ಇದೆ. ಜಿಪಿಎಸ್ ಮಾಡಲಾಗಿದೆ. ಈ ಹಿಂದೆಯೇ ಜಾಗದ ಜಿಪಿಎಸ್ ಆಗಿದೆ. ಅತಿಕ್ರಮಣ ಅರಣ್ಯ ಭೂಮಿ ಹೋರಾಟಗಾರರಾದ ರವೀಂದ್ರ ನಾಯ್ಕ್ ಮೂಲಕ ಜಾಗದ ಕುರಿತು ಕಾನೂನು ಹೋರಾಟ ನಡೆಸುತ್ತಿದ್ದು ಅವರಿಂದ ಗುರುತಿನ ಪತ್ರ ಪಡೆಯಲಾಗಿದೆ. ದುರುದ್ದೇಶದಿಂದ ಆಗಮಿಸಿದ ಅಧಿಕಾರಿಗಳು ಗಿಡಗಳನ್ನು ಕಿತ್ತು ವಾಹನದಲ್ಲಿ ತುಂಬಿಕೊಂಡು ಹೋಗುತ್ತಿರುವ ಕೆಲ ದೃಶ್ಯವನ್ನು ಇಟ್ಟುಕೊಂಡಿರುವುದಾಗಿ ತಿಳಿಸಿದರು. ಈ ಎಲ್ಲಾ ದಾಖಲೆಗಳನ್ನು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇವೆ. ಆದರೂ ಮಾತು ಕೇಳದೆ ನೆಟ್ಟು 10 ವರ್ಷಗಳಾದ ಫಲ ಬಿಡಲಿರುವ 40 ತೆಂಗಿನ ಮರಗಳನ್ನು ಗಡ್ಡೆ ಸಹಿತ ಕಿತ್ತುಕೊಂಡು ಹೋಗಿದ್ದಾರೆ. ನನ್ನನ್ನು ಬಂಧಿಸಿದ್ದರು. ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಹೊರಬಂದಿದ್ದೇನೆ. ನನ್ನ ಮಗ ಇದರಲ್ಲಿ ಸ್ವಲ್ಪ ಭಾಗವನ್ನು ವಿಡಿಯೋ ಮಾಡಿದ್ದಾನೆ ಎಂದು ಮಾಧ್ಯಮದ ಮುಂದೆ ಅವರು ದಾಖಲೆಗಳನ್ನು ನೀಡಿದ್ದಾರೆ. ರಾಜಕಾರಣಿಗಳು ಹಳೆಯ ಅತಿಕ್ರಮಣವನ್ನು ಖುಲ್ಲಾಪಡಿಸುವುದಿಲ್ಲ ಎಂದು ಜನರಿಗೆ ಹೇಳುತ್ತಾರೆ, ಅಧಿಕಾರಿಗಳಿಗೂ ಹೇಳುತ್ತಾರೆ. ಆದರೆ ಅಧಿಕಾರಿಗಳು ಮೇಲಿನ ಆದೇಶವಿದೆ, ಕೋರ್ಟ್ ಆದೇಶವಿದೆ, ತಿಂಗಳಿಗೆ ನಿರ್ದಿಷ್ಟ ಸಂಖ್ಯೆಯ ಅತಿಕ್ರಮಣ ಖುಲ್ಲಾ ಮಾಡದಿದ್ದರೆ ನಮ್ಮ ಮೇಲೆ ಕ್ರಮ ಜರುಗಿಸುತ್ತಾರೆ ಎಂದು ಹೇಳುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 60,000 ಕುಟುಂಬಗಳು ಇದೇ ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿವೆ. ಆರ್ಥಿಕವಾಗಿ ಬಲವಿದ್ದ ಅತಿಕ್ರಮಣದಾರರನ್ನು ಮುಟ್ಟದ ಅರಣ್ಯ ಇಲಾಖೆ ಬಡ ಅತಿಕ್ರಮಣದಾರರ ಮೇಲೆ ಪ್ರಹಾರ ಮಾಡುತ್ತಿರುವುದು ಅರಣ್ಯ ರೋದನವಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆಯ ಆರ್ಎಫ್ಒ ಸವಿತಾ ದೇವಡಿಗ ಇವರನ್ನು ಸಂಪರ್ಕಿಸಿದಾಗ ಜಿಪಿಎಸ್ ಆದ ಸ್ಥಳವೇ ಬೇರೆ, ಈಗ ಅತಿಕ್ರಮಣ ಮಾಡಿರುವ ಸ್ಥಳ ಬೇರೆಯದಾಗಿದೆ. ಈ ಹಿಂದೆಯೇ ತೆರವಿಗೆ ಹೋದಾಗ ಅಧಿಕಾರಿಗಳಿಗೆ ತಡೆ ನೀಡುತ್ತಿದ್ದರು. ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿ ಮೂಲಕ ಹೋಗಿ ನೋಡಿದಾಗ ದಾಖಲೆ ಸಮರ್ಪಕವಾಗಿಲ್ಲ. ಕಾಡಿಗೆ ಬೇಲಿ ಹಾಕಿ ಕಾಂಪೌಂಡ್ ಮಾಡಿದ್ದಾರೆ. ಇದರಿಂದ ಸರ್ಕಾರದ ಆದೇಶದಂತೆ ತೆರವು ಕಾರ್ಯ ಮಾಡಲಾಗಿದೆ ಎಂದರು. ಇಲಾಖೆಯ ಮೇಲಧಿಕಾರಿಗಳು ಹಾಗೂ ಸಚಿವರು ಈರ್ವರ ವಾದವನ್ನು ಗಮನಿಸಿ ಸತ್ಯಾಸತ್ಯತೆ ಪರಿಶೀಲಿಸಿದಾಗ ಮಾತ್ರ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಲಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.
ಬೈಂದೂರು ತಾಲೂಕು ಆಡಳಿತ ಕಚೇರಿ ಎದುರು ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದರೆ ಮಾಜಿ ಶಾಸಕರ ನೇತೃತ್ವದಲ್ಲಿ ಮನವಿ ನೀಡಿದ ಅಪರೂಪದ ಪ್ರತಿಭಟನಾ ಸಂಗಮಕ್ಕೆ ಬೈಂದೂರು ಸಾಕ್ಷಿಯಾಗಿದೆ. ಕಳೆದ 6-7 ತಿಂಗಳುಗಳಿಂದ ತೆರೆಮರೆಯಲ್ಲಿದ್ದ ಬೈಂದೂರು ರಾಜಕೀಯ ಮೇಲಾಟ ಇಂದು ಬೀದಿಗೆ ಬಂದಿದೆ. ರಾಜಕೀಯ ಜಂಜಾಟದಿಂದ ಜಟಿಲವಾಗಿದ್ದ ಕಲ್ಲುಕೋರೆ ಪುನರಾರಂಭದ ಸಮಸ್ಯೆ ಇನ್ನಷ್ಟು ಗೊಂದಲ ಉಂಟುಮಾಡಿದೆ. ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರ ಬಣಗಳ ನಡುವೆ ಜಾಥಾದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಉಡುಪಿ ಜಿಲ್ಲೆಯಲ್ಲಿ ಕಳೆದೊಂದು ವರ್ಷದಿಂದ ಜಿಲ್ಲಾಡಳಿತ ಮತ್ತು ಆರಕ್ಷಕ ಇಲಾಖೆ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ನಿಷೇಧಿಸಿತ್ತು. ಇದರಿಂದಾಗಿ ಬೈಂದೂರು ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಕಟ್ಟಡ ಕಾಮಗಾರಿ ತಟಸ್ಥಗೊಂಡಿತ್ತು. ಈ ಕುರಿತು ಇತ್ತೀಚೆಗಷ್ಟೇ ಕೆಡಿಪಿ ಸಭೆಯಲ್ಲಿ ಶಾಸಕರು ಉಸ್ತುವಾರಿ ಸಚಿವರನ್ನು ಪ್ರಶ್ನಿಸಿದ್ದು, ಮಾಜಿ ಶಾಸಕರು ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದರು. ಬೆಂಗಳೂರಿನಲ್ಲಿ ಶಾಸಕರ ನಿಯೋಗದಲ್ಲಿ ಉಸ್ತುವಾರಿ ಸಚಿವರು, ಮಾಜಿ ಶಾಸಕರು ಮುಖ್ಯಮಂತ್ರಿ ಸಭೆ ನಿಗದಿ ಮಾಡಿ ಬಳಿಕ ಮುಂದೂಡಲಾಗಿತ್ತು. ಇದರ ನಡುವೆ ಬೈಂದೂರು ಕಲ್ಲುಕೋರೆ ಮಾಲಕರು ಮತ್ತು ಲಾರಿ ಮಾಲಕರ ಸಂಘದವರು ವಿವಿಧ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಸಭೆ ನಡೆಸಿ ಸರ್ಕಾರದ ಗಮನ ಸೆಳೆಯುವ ತೀರ್ಮಾನ ಕೈಗೊಂಡು ಶನಿವಾರ ನಿಗದಿಪಡಿಸಲಾಗಿತ್ತು. ಕೆಡಿಪಿ ಸಭೆಯಲ್ಲಿ ಒಂದು ವಾರದಲ್ಲಿ ಕಲ್ಲುಕೋರೆ ಆರಂಭವಾಗದಿದ್ದರೆ ಡಿಸೆಂಬರ್ 7ರಂದು ಪ್ರತಿಭಟನೆ ನಡೆಸುತ್ತೇವೆ ಎಂದು ವಾರದ ಹಿಂದೆಯೇ ಹೇಳಿದ್ದೆ. ಹೀಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆಯಿಂದ ಮಾತ್ರ ನ್ಯಾಯ ಪಡೆಯಲು ಸಾಧ್ಯ ಎಂದು ಶಾಸಕ ಗುರುರಾಜ್ ಗಂಟಿಹೊಳೆ ಬಳಗದವರ ವಾದವಾದರೆ, ಕಲ್ಲುಕೋರೆ ಆರಂಭವಾಗಬೇಕಾದರೆ ಎರಡೂ ಪಕ್ಷದವರು ಒಮ್ಮತ ಬೇಕು. ಹೀಗಾಗಿ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದಂತೆ ಕೇವಲ ಮನವಿ ನೀಡುವ ಮೂಲಕ ಸರ್ಕಾರದ ಗಮನ ಸೆಳೆದು ಅಧಿವೇಶನದಲ್ಲಿ ತೀರ್ಮಾನವಾಗದಿದ್ದರೆ ಬಳಿಕ ಪ್ರತಿಭಟನೆ ಮಾಡಬಹುದು ಮತ್ತು ಸ್ವತಃ ನಾನೇ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇನೆ ಎನ್ನುವುದು ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಬಣದವರ ವಾದ. 23/3/2022 3AB ಅನ್ನು ತೆಗೆದು 3A ಮಾಡ್ತಾರೆ. ಈಗ 3AB ಏನು ಮಾಡ್ತಾರೆ, ಅದನ್ನು ತೆಗಿಲಿಕ್ಕೆ ಲೋಕಾಯುಕ್ತ DC ಮೇಲೆ ತನಿಖೆ ಆಗ್ತಾ ಇದೆ. ಈಗ ತೆಗೋಕ್ಕಾಗೋದಿಲ್ಲ, ನೀವು ಪರ್ಮಿಟ್ ತಗೊಳ್ಳೇನು. 2 ಎಕರೆ ಜಾಗ ನಮ್ಮಲ್ಲಿ ಇಲ್ಲ. ನಮ್ದಿರೋದು 20 ಸೆಂಟ್ಸ್, 10 ಸೆಂಟ್ಸ್, 5 ಸೆಂಟ್ಸ್ ಕಲ್ಲಿರೋದು. ಇದು ತುಂಡು ಭೂಮಿ ಏರಿಯಾ, ಉಡುಪಿ ಜಿಲ್ಲೆ. ನಾವು ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳಿಗೆ ಹೇಳಿದರು, ಮಾನ್ಯ ದಿನ ಮಾತಾಡಿದರು. ನಮ್ಮ ಇವತ್ತು ಸಾಂಕೇತಿಕ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ನಾವು ಬಂದಿಲ್ಲ. ನಾವು 15 ತಾರೀಕು ನೋಡ್ತೀವಿ. 15 ತಾರೀಕು ಒಳಗೆ ನಾವು ನಮ್ಮ ಇಲಾಖೆಯಿಂದ ಆರ್ಡರ್ ಏನೋ ಆಗ್ತಾ ಇದೆ, ಸರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವು ಮುಂಚಿತವಾಗಿ ಪೂರ್ವಭಾವಿ ಕೊಡ್ತಾ ಇದ್ದೇವೆ. ಇದನ್ನು ತಾವು ರಿಪೋರ್ಟ್ ಕೊಡಬೇಕು, ಹೇಳಬೇಕು. ಈ ರೀತಿ ಪ್ರತಿಭಟನೆ ಮಾಡಿದ್ರೆ ನಾವು ಪೊಲೀಸ್ ಇಲಾಖೆ ತಾವು ಸಹ ಇದು ಆಗ್ತಾ ಇರೋದು ನಮಗೆ ನಿಮ್ಮಿಂದ ಪೊಲೀಸ್ ಇಲಾಖೆನೇ ತೊಂದರೆ ಆಗ್ತದೆ. ನೀವು ಸುಮ್ಮನೆ ಕೂತ್ರೆ ನಮ್ಮ ಕೆಲಸ ನಮ್ಮ ಜನ ಮಾಡ್ತಾರೆ. ನಮ್ಗೆ ಆಗ್ತಾ ಹೆಚ್ಚುವರಿ ಕಾನೂನಿನ ಪ್ರಕಾರ ನೀವು ಕೆಂಪು ಕಲ್ಲಿ ತೊಂದರೆ ಕೊಡುತ್ತಾರೆ ಯಾರು? ಗಣಿ ಇಲಾಖೆ ಕೊಡ್ತಾರೆ. ಹಸ್ತಕ್ಷೇಪ ಯಾರದು? ನಿಮ್ಮದು. ಗಣಿ ಇಲಾಖೆ ಹಸ್ತಕ್ಷೇಪ ಇಲ್ಲ, ಅಥವಾ ರೆವಿನ್ಯೂ ತಹಶೀಲ್ದಾರಿಂದ ಹಸ್ತಕ್ಷೇಪ ಇಲ್ಲ. ಪೊಲೀಸ್ ಇಲಾಖೆಯಿಂದ ನಮಗೆ ಕಿರುಕುಳ ಆಗ್ತದೆ. ನಿಮ್ಮ ಕೆಲಸ ಕಾನೂನು ಸುರಕ್ಷೆ ಮಾಡೋದು. ಈ ಕೆಂಪು ಕಲ್ಲು ಬಡವರಿಗೆ ಕೂಲಿ ಕೆಲಸ ಮಾಡೋದಕ್ಕೆ ನಿಮ್ಮಿಂದ ನಮಗೆ ತೊಂದರೆ ಆಗ್ತದೆ. ದಯವಿಟ್ಟು ಪೊಲೀಸ್ ಇಲಾಖೆ ಕೇಸ್ ಹಾಕಿ ಮಾತಾಡ್ತಿದ್ರಿ. ಈಗ ನಾವು ಮೊನ್ನೆ ಒಂದು ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಇಡೀ ಜಿಲ್ಲೆಯಲ್ಲಿ, ಇಡೀ ತಾಲೂಕಿನಲ್ಲಿ ನಮ್ಮ ರೈತರಿಗೆ, ಕಟ್ಟಡ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗ್ತದೆ. ಇದನ್ನು ಮನಗೊಂಡು ನಾವು ಈಗಾಗಲೇ ನಮ್ಮದು ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಬೇರೆ ಬೇರೆ ಇದ್ದಾರೆ. ಅವರೆಲ್ಲರಿಗೂ ಮನವಿಗಳನ್ನು ಕೊಡುವಂಥ ಕೆಲಸಗಳಾಗಿದೆ. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಪ್ರಾಮಾಣಿಕವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಮಾಡಿಯೂ ಸಹ ಇವರೊಳಗೆ ಒಂದು ಒಮ್ಮತ ಬಾರದ ರೀತಿಯಲ್ಲಿ ಮೊನ್ನೆ ನಾವು ಸಹ ಶಾಸಕರು ಮಾತಾಡಿದ್ರೆ, ಮಾಜಿ ಶಾಸಕರು ಸಹ ಮೊನ್ನೆ ನಮ್ಮ ಸಭೆಗೆ ಬಂದಿದ್ದಾರೆ. ಬಂದಾಗ ಇದು ಮಾತುಕತೆಗಳನ್ನು ಮಾಡಿದವಾಗ ಇದು ಪಕ್ಷ ಮತ್ತು ವಿರೋಧ ಪಕ್ಷ ಒಟ್ಟಾಗಿ ಹೋದರೆ ಮಾತ್ರ ಕಲ್ಲುಕೋರೆ ಓಪನ್ ಅಂತ ಬಿಟ್ಟರೆ ಇದು ಬೇರೆ ಬೇರೆ ಆಗಿ ಹೋದರೆ ಓಪನ್ ಆಗುವುದಿಲ್ಲ ಅನ್ನುವಂಥದ್ದು ನಮ್ಮ ಎಲ್ಲ ಲಾರಿ ಮಾಲೀಕರು ಮತ್ತು ಕೋರೆ ಮಾಲೀಕರು ಬೇರೆಲ್ಲರಿಗೂ ಇವತ್ತು ಮನವರಿಕೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಅದು ನಿಟ್ಟಿನಲ್ಲಿ 2 ಸಭೆಗಳಾಗಿದೆ. ಒಮ್ಮತ ಏನಾಗಿದೆ ಕೇಳಿದ್ರೆ, ಇವತ್ತು ಪ್ರತಿಭಟನೆ ಬೇಡ, ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ನಾವು ಮನವಿಯನ್ನು ಕೊಡುವ. ಮನವಿ ಕೊಟ್ಟು 1 ವಾರದ ಒಳಗಾಗಿ ಅವರು ಅದಕ್ಕೆ ಸರಿಯಾಗಿರ್ತಕ್ಕಂಥ ನಮಗೆ ಮನವಿಗೆ ಸ್ಪಂದಿಸದೇ ಇದ್ರೆ ನಾವೆಲ್ಲರೂ ಒಟ್ಟಾಗಿ, ಈಗಾಗಲೇ ಶಾಸಕರಿದ್ದಾರೆ, ಮಾಜಿ ಶಾಸಕರು ಅವರು ಆಡಳಿತ ಸರ್ಕಾರದ ಪರವಾಗಿ ಹೇಳಿದ್ದಾರೆ. ನನಗೆ ಎಲ್ಲಾದರೂ 1 ವಾರದೊಳಗೆ ನಿಮಗೆಲ್ಲರೂ ಅವಕಾಶ ಕೊಟ್ಟಿದ್ರೆ
ನಮ್ಮ ಏನು ಇವತ್ತು ರೈತ ಸಂಘ, ಲಾರಿ ಮಾಲೀಕರ ಸಂಘ, ಕೂಲಿ ಕಾರ್ಮಿಕರ ಸಂಘ ಏನಿದೆ ಆ ಪ್ರತಿಭಟನೆಯಲ್ಲಿ ಆಡಳಿತ ಪಕ್ಷದವರಾಗಿ ಜನರಿಗೋಸ್ಕರ ನಾನು ಬಂದು ಕೂತ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಗೋಪಾಲ್ ಪೂಜಾರಿ ಅವರು ಹೇಳಿದ್ದಾರೆ. ಆದ್ರಿಂದ ಈಗಾಗಲೇ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗಂಟಿಹೊಳೆ ಅವರು ಸಹ ಅದು ಸಂಬಂಧಪಟ್ಟ ಹಾಗೆ ಕೆಡಿಪಿ ಸಭೆಯಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಪ್ರಸ್ತಾವವನ್ನು ಮಾಡಿದ್ದಾರೆ. ನಾವು ಇದರಲ್ಲಿ ರಾಜಕಾರಣ ಪ್ರಶ್ನೆ ಇಲ್ಲ. ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಮತ್ತೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರು ಮತ್ತೆ ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಮತ್ತೆಲ್ಲ ರಾಜಕೀಯ ನಾಯಕರ ಒಂದು ನೇತೃತ್ವದಲ್ಲಿ ಖಂಡಿತವಾಗಿ ನಾನು ಎಲ್ಲರಿಗೂ ಕೈ ಮುಗಿದು ಹೇಳಿಕೊಳ್ತಾ ಇದ್ದೇನೆ. ನಾವೆಲ್ಲ ನಮ್ಮ ರಾಜಕಾರಣದಿಂದ ಕಲ್ಲು ಕೋಣೆಗಳಿಗೆ ಸಮಸ್ಯೆ ಆಗಬಾರ್ದು, ಅವರ ಹೊಟ್ಟೆಗೆ ನಾವು ಬೆಂಕಿ ಹಾಕಬಾರ್ದು, ಕೂಲಿ ಕಾರ್ಮಿಕರಿಗೆ ನಾವು ಹೊಟ್ಟೆಗೆ ನಾವು ಬೆಂಕಿ ಹಾಕಬಾರ್ದು, ಕಟ್ಟಡ ಕಾರ್ಮಿಕರಿಗೆ ನಮ್ಮಿಂದ ನಮ್ಮ ರಾಜಕಾರಣದಿಂದ ತೊಂದರೆ ಆಗಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ ನಾವೆಲ್ಲ ರಾಜಕೀಯ ಪಕ್ಷದವರು ಒಟ್ಟಾಗಿ ಈ ಒಂದು ಸಮಸ್ಯೆಗೆ ನಾವೆಲ್ಲರೂ ಸ್ಪಂದಿಸಬೇಕಂತ ಹೇಳಿ ನಿನ್ನೆ ತೀರ್ಮಾನ ಆಗಿದೆ. ಆ ತೀರ್ಮಾನದ ಪ್ರಕಾರ ನಾವಿಲ್ಲಿ ಮನವಿಯನ್ನ ಪಕ್ಷಾತೀತವಾಗಿ ಕೊಡಲಿಕ್ಕೆ ಬಂದಿದ್ದೇವೆ. ರೈತ ಸಂಘ ಬೈಂದೂರು ಅಂಡರ್ ಪಾಸ್ನಿಂದ ಒಗ್ಗಟ್ಟಿನಲ್ಲಿ ಹೋದ ಬೃಹತ್ ಜಾಥಾ ಬೈಂದೂರು ಗಾಂಧಿ ಮೈದಾನದ ಬಳಿ ಬರುತ್ತಿದ್ದಂತೆ ಈ ವಿಚಾರಕ್ಕೆ ಪರಸ್ಪರ ಮಾತಿನ ಚಕಮಕಿ ನಡೆದು ಬಳಿಕ ಎರಡು ಪ್ರತ್ಯೇಕ ಬಣಗಳಾಗಿ ತಾಲೂಕು ಕಚೇರಿಗೆ ತೆರಳಿದರು. ನಿಮಗೋಸ್ಕರ ಬಂದಿದೆ ಮತ್ತೆ ನನಗೆ ಇನ್ಯಾರಿಗೂ ಖುಷಿ ಅಂತ ನಾ ಪ್ರತಿಭಟನೆ ಮಾಡೋದಿಲ್ಲ, ನನ್ನ ಪ್ರತಿಭಟನೆ ಬಪ್ಪರ್ ನನ್ನ ಸಂಖ್ಯೆ ಬಂದ್ಬಿಡಿ. ಬೋಲೋ ಭಾರತ್ ಮಾತಾ ಕಿ ಜೈ. ದೀಪಕ್ ಶೆಟ್ಟರ್ ಫೋನ್ ಮಾಡಿ ನಾವು ಬರ್ಲಕ್ ಹಾಕೊಂಡಿರ, ದೀಪಕ್ ಶೆಟ್ಟರ್ ಹೇಳಿರ ಅಡ್ಡಿಲ್ಲ ನೀವು ಬನ್ನಿ ಎಲ್ಲರೂ ಬನ್ನಿ, ನಮಗ ಉದ್ದೇಶ ಕ್ವಾರಿ ಓಪನ್ ಹಾಕೋದ ಅಥವಾ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಕ್ಕೋದಂತೀರ. ಪ್ರತಿಭಟನೆ ಮನವಿಗೆ ನಾವು ಒಬ್ಬೊಬ್ರು ಹೇಳಕ್ಕೆ ಎಲ್ಲರೂ ಹೋಗ್ಬೇಕಂತ ಇತ್ತ, ನಾನು ಕರೆದು ಪ್ರತಿಭಟನೆಗೆ ಅಲ್ಲ. ಅಕಸ್ಮಾತ್ ಯಾರಿಗಾರು ಬೇಜಾರಾಗ್ತಿದ್ರೆ ನಾ ಹೇಳೋದು ನೀವು ಬೇಜಾರು ಮಾಡ್ಕೊಂಬಿಟ್ಟು ಹುಡ್ಕಣಿ. ಆದ್ರೆ ಪ್ರತಿಭಟನೆ ಒಂದು ಹಂತ ಇದೆ, ಮುಂದಿನ ಹಂತ ದೊಡ್ಡ ಸಂಖ್ಯೆ. ನಿಮ್ಮ ಪ್ರತಿಭಟನೆ ಇದೆ ಕಲ್ಯಾಣಿ ಓಪನ್ ಆಗ್ತಂದ್ ಭ್ರಮೆ ಬಿಟ್ಟು ಹೋರಾಟಕ್ಕೆ ರೆಡಿ ಇದ್ರೆ ನನ್ನ ಸಂಖ್ಯೆ ಬನ್ನಿ. ಇಲ್ಲ ನೀವು ಬೇರೆ ಯಾವ್ದಾದ್ರು ದಾರಿ ಓಪನ್ ಮಾಡ್ಕೊಂಡಿದ್ರೆ ನಂಗೆ ಸಮಸ್ಯೆ ಇಲ್ಲ, ನಾನಂತೂ ಪ್ರತಿಭಟನೆ ಶಾಸಕರು ಹೇಳೋದು ಸರಿ, ಮಾತುಕತೆ ಗೊತ್ತಾಗ ಗೊತ್ತಾಯ್ತಾ? ಮನೆ ಕೊಟ್ಟು ಮನೆ ಕೊಡೋದು ಮಾತಾಡೋದು. ಡ್ರಾಮಾ ಸಾಕು, 10 ದಿನದಲ್ಲಿ ಕಲ್ಲುಕೋರೆ ಆರಂಭವಾಗದಿದ್ದರೆ ಜಿಲ್ಲೆಯಲ್ಲಿ ಇದುವರೆಗೆ ನಡೆಯದಿರುವ ಬೃಹತ್ ಪ್ರತಿಭಟನೆ ನಡೆಯುತ್ತದೆ ಎಂದು ಶಾಸಕ ಗುರುರಾಜ್ ಗಂಟಿಹೊಳೆ ಹೇಳಿದರು. ಇಲ್ಲೂ ಎಲ್ಲ ಪ್ರಮುಖ ನಾಯಕರುಗಳು ಎರಡೂ ಪಕ್ಷದಲ್ಲಿ ಇರುವುದರಿಂದ ಮಾತುಕತೆ ಆಗ್ತಾ ಇರಬಹುದು ಅನ್ನುವಂತ ವಿಶ್ವಾಸದಿಂದ ನಾವು ಕೇಳಿದೆವು. ಇಲ್ಲಿ ಇವತ್ತು ಈ ಸಂಘಟನೆಯವರು ಕರೆದಾಗ ಹೇಳಿದ್ರು ಪಕ್ಷಾತೀತ ಪ್ರತಿಭಟನೆ ಅಂತ. ಆದ್ರೆ ಪ್ರತಿಭಟನೆ ಯಾಕಂದ್ರೆ ಮನವಿ ಕೊಡ್ಲಿಕ್ಕೆ ನಾವು ಇಷ್ಟು ತಿಂಗಳು ಯಾಕೆ ಕಾಯ್ಬೇಕಿತ್ತು, ನಾವ್ ಯಾಕೆ ಬರಬೇಕಿತ್ತು, ನಾವ್ ಯಾಕೆ ಹೋರಾಟದ ಹಂತದವರೆಗೆ ಹೋಗ್ಬೇಕಿತ್ತು. ನಾನು ಹೋರಾಟ 10 ದಿನದ ಹಿಂದೆ ಘೋಷಣೆ ಮಾಡಿದ್ದೇನೆ, ಸರಿ ಅಲ್ವಾ? 10 ದಿನದ ಹಿಂದೆ ಘೋಷಣೆ ಮಾಡಿದ್ದೇನೆ. 10 ದಿನದ ಒಳಗಡೆ ಇದನ್ನ ಪರಿಹಾರ ಮಾಡಬೇಕು, ಇಲ್ಲದ್ರೆ ಪ್ರತಿಭಟನೆ ಅಂತ. ಆಗ ಮನವಿ ಹೋಗ್ಬೇಕಿತ್ತು. ಈಗ ನೀವು ಮನವಿ ಕೊಡ್ತಾ ಇದ್ರೆ ಇನ್ನೆಷ್ಟು ಸಮಯ ಕಾಯೋದು? ಯಾರ ತಾಳ್ಮೆ ಪರೀಕ್ಷೆ ಮಾಡೋದು? ಇಲ್ಲಿ ನಮ್ಮ ರಾಜಕೀಯ ಮೇಲುಗಾರಿಕೆಗಿಂತ ಬಡವರ ಸಮಸ್ಯೆ ಅನ್ನುವಂಥದ್ದು ಪರಿಹಾರ ಮಾಡೋದು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು? ಸೊ ಇದೆಲ್ಲವನ್ನು ಮೀರಿರುವುದರಿಂದ ಈಗಲೂ ಸಹಿತ ನಮ್ಮದು ಎಚ್ಚರಿಕೆಯ ಪ್ರತಿಭಟನೆ. ಇದೀಗ ನಿರಂತರ ಅಹೋರಾತ್ರಿ ಅವಿರತ ಅದಲ್ಲ, ಈಗ ಎಚ್ಚರಿಕೆಯ ಪ್ರತಿಭಟನೆ. ಮತ್ತು ಪುನಃ ಮತ್ತೆ ಹೇಳ್ತಾ ಇದ್ದೇನೆ, ಗಡುವನ್ನ ಮುಂದಿನ 10 ದಿನಗಳಲ್ಲಿ ಈ ಸಮಸ್ಯೆಯನ್ನ ಪರಿಹಾರ ಮಾಡಿ ಕೊಡದೇ ಇದ್ರೆ ನೀವು ಜಿಲ್ಲೆಯಲ್ಲಿ ಎಂದೂ ಕಾಣದಂತ ಹೋರಾಟವನ್ನು ಎದುರಿಸಬೇಕಾಗ್ತದೆ. ನಮ್ಮ ತಾಳ್ಮೆಯ ಗಡಿ ಮುಗಿದಿದೆ. ಶಾಂತಿಯುತ ಪ್ರತಿಭಟನೆ, ಮನವಿ ಎಲ್ಲ ಕೊಟ್ಟಾಗಿದೆ. ನೀವು ಕರಾವಳಿ ಜಿಲ್ಲೆಯ ಬೈಂದೂರಿನ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ. ಇಲ್ಲ ಲಾಸ್ಟಿಗೂ ಇಷ್ಟೇ ಮನವಿ ಕೊಟ್ಟು ಮನೆಗೆ ಹೋತ್ರ ಕಡಿ ಸುಮ್ಮನೆ ಯಾಕಂತ್ರ ಕಡಿ ಕಬೂರ ಒಬ್ಬೊಬ್ರದ್ದು ಫೋನ್ ಬರ್ತಾ ಇತ್ತೀಗ. ನಾ ಬೆಂಗಳೂರಿಗೆ ಹೊರಟೆ, ನಾ ಸಾಲು ತೀರ್ಸುಕಾತಿಲ್ಲ, ನಾನು ಏನೋ ಆಸೆ ಇಟ್ಕೊಂಡು ಊರ್ ಬದಿಗೆ ಎಲ್ಲ ಊರ್ ಬದಿಗೆ ಅಂತ ಮಾಡ್ತಾರಂತ ಹೇಳಿ ಬಂದೆ. ಇಲ್ಲಿ ಯಾರು ವ್ಯವಹಾರ ಅಪ್ಪ ಬಿಡುದಿಲ್ಲ, ಕೇಂಬರು ಇಲ್ಲ, ಇಡೀ ಜಿಲ್ಲೆ ಲಗಡಿ ಹತ್ತಿತ್ತ ಯಾರು ಮಾತಾಡೋರಿಲ್ಲ. ನಾವು ಹೊರಟೋ, ನೀವೆಲ್ಲ ಹೋರಾಟ ಮಾಡ್ತೀರಿ, ಯಾರು ನಾವು ಬತ್ತೋ ಅಂತ ಹೇಳಿದವರಿಗೆ ನಾನು ಹೇಳಿದ್ದೆ, ನಾನು ಹೋರಾಟ ಮಾಡುವ ಮೂಲಕ
ಇಲ್ಲೇನೋ ಗೊಂದಲ ಸೃಷ್ಟಿ ಆಗ್ಬಾರ್ದು. ಒಮ್ಮತದಿಂದ ಬನ್ನಿ ಅಂತ. ಕೊನೆಗೆ ಮೊನ್ನೆ ತೀರ್ಮಾನ ತಗೊಂಡದ್ದು ಒಮ್ಮತದಿಂದ ಹೋರಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೇಳಿ. ಸೊ ಅವರೆಲ್ಲರ ಧ್ವನಿಯಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನಗೇನೋ ಚಟ ಉಂಟು, ನನಗೇನೋ ಒಂದ್ ಸರ್ತಿ ಒಂದು ಮಿಂಚಬೇಕನ್ನುವಂತ ಇದು ಉಂಟು ಅನ್ನುವಂಥದ್ದು ಯಾವ ವಿಷಯ ನನಗಿಲ್ಲ. ಕೊನೆ ಮೀಟಿಂಗ್ ನಲ್ಲಿ ಸಹಿತ ಕೇಳಿದ್ದೆ, ನಾನ್ ಪ್ರತಿಭಟನೆ ಮಾಡಿ ತೊಂದರೆ ಆಗ್ತದಂತಾದ್ರೆ ಮತ್ತೂ ಒಂದ್ ತಿಂಗಳು ಮುಂದೆ ಆಗ್ತೇನೆ ಅಂತ. ಆದ್ರೆ ಆ ದಿವಸ ಏನ್ ಹೇಳಿದ್ರು ಸಂಘಟನೆಯವರು? ಇಲ್ಲ, ಇನ್ನು ಕೇಳುದಿಲ್ಲ, ಇನ್ನು ನಾವು ಕೇಳಿ ಸುಸ್ತಾಗಿದೆ, ಇವತ್ತು ಸಹಿತ ಪ್ರತಿಭಟನೆ ಮನವಿ ಕೊಟ್ಟು ಹೋಗ್ದಾರ, ನಾವು ಮರುದೇ ಇಲ್ಲ ಅಂತ ಒಂದಷ್ಟು ಹೇಳಿದ್ರು. ಸೊ ನಿಮ್ಮ ಕಾಳಜಿಗೋಸ್ಕರ ನಾನು ಕೂತಿದ್ದೇನೆ. ನನಗಿಷ್ಟೇ ಆಗಬೇಕಾದ್ದು, ಯಾಕೆ ನಮ್ಮ ಜಿಲ್ಲೆಗೆ ಮಾತ್ರ ಈ ಅನ್ಯಾಯ? ಈ ಜಿಲ್ಲೆನ ಕೇಳೋರಿಲ್ವಾ? ಜಿಲ್ಲಾಡಳಿತ ಅಂತಾರೆ. ಆಡಳಿತಕ್ಕೆ ಮತ್ತೆ ಯಾರು ಕೇಳ್ಬೇಕಲ್ಲ? ಮೇಲ್ಗಡೆ ಸರ್ಕಾರ ಇದೆಯಲ್ಲ, ಇಲ್ಲ ರಾಷ್ಟ್ರಪತಿ ಆಳ್ವಿಕೆ ಇದೆ, ಯಾರು ಕೇಂಬರ್ ಇಲ್ಲ, ಹಂಗೇನಿಲ್ಲ ಅಲ್ಲ. ಅವ್ರಿಗೆ ಕಿವಿ ಕೇಳ್ಬೇಕಲ್ಲ. ಅವರಿಗೆ ಕಿವಿ ಕೇಳಬೇಕಿದ್ರೆ ಪ್ರತಿಭಟನೆ ಮಾಡ್ಬೇಕು. ಇದನ್ನ ನಾನು ಸಾರಿ ಹೇಳಿದ್ದೇನೆ. ನೀವು ಸ್ವಲ್ಪ ಶಾಂತಿ ಪ್ರಿಯರು, ಪಾಪದರ, ಮತ್ ನಾನೊಬ್ಬನೇ ಯಾಕೆ ಜೋರಾಪದ ಅಂತ ಹೇಳಿ ನಿಮ್ಗೆ ಟೈಮ್ ಕೊಡ್ತಾ ಬಂದೆ. ಸೊ ಇವತ್ತು ನಮ್ಮ ತಾಳ್ಮೆಯ ಹಂತ ಮುಗಿದಿದೆ, ಪ್ರತಿಭಟನೆ ನಿಂತಿದ್ದೇವೆ. ಮುಂದಿನ 10 ದಿನಗಳ ಗಡುವು ಕೊಡ್ತಾ ಇದ್ದೇವೆ. ಮುಂದಿನ 10 ದಿನಗಳ ಒಳಗಡೆ ಈ ಸಮಸ್ಯೆನ ಪರಿಹಾರ ಮಾಡ್ಬೇಕು. ನೋಡಿ, ಒಂದು ಪರಿಹಾರ ಮಾಡುದಂತೇಳಿ ಹೇಳಿದ್ರೆ ಏನ್ ಹಾನಿ ತಕಬರ್ಕ, ಗುಡ್ಡಿ ಕಡಿಕ, ಒಂದು ತೀರ್ಮಾನ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ತೀರ್ಮಾನ, ಬೇರೆ ಯಾವುದೋ ಜಿಲ್ಲೆಗಳಾದದ್ದು ನನ್ನ ಜಿಲ್ಲೆಯಲ್ಲಿ ಆಗುದಿಲ್ಲ ಅಂದ್ರೆ ಏನು ಅಂತ ಅವರಿಗೂ ಹೋಯ್ ಮಾಡಬೇಡಿ ಅಂತೇಳಿ ನೀವು ಹೇಳುದಾರ, ಆ ಮನವಿ ಅಂತ ಮಣ್ಣಾಕೋಕ ಕೊಡೋದು, ಅದೆಂತಕ್ಕೂ ಕೊಡೋದು? ಆ ಮನವಿ ಕೊಡೋದಾರ ಏಗಳು ಹೇಳಕ್ಕಲ್ಲ, ಒಂದು ಫೋನಿಗೆ ಒಂದು ನಡೀತಲ್ಲ, ನಮ್ದು ಪೂರ ನಡೀತಂಬರ್ ನಡೆಸ್ಕಿತ್ತಲ್ಲ ಇಷ್ಟು ದಿವಸ. ನಾನು ಇವತ್ತೂ ಹೇಳ್ತೇನೆ, ನಿಮ್ಮ ಸಹಕಾರವನ್ನು ಕೋರ್ತೇನೆ, ನಿಮ್ಮ ಒಟ್ಟಿಗೆ ಬೇಕಿದ್ರೆ ಬರ್ತೇವೆ. ಇದನ್ನ ಪರಿಹಾರ ಮಾಡಿ ಕೊಡ್ಬೇಕು. ಇಲ್ಲಿ ನಾವೆಲ್ಲೋ ಒಂದ್ಸತಿ ನಾವು ಬೇರೆ ಜಿಲ್ಲೆಗಳಲ್ಲಿ, ಬಳ್ಳಾರಿ, ನಮ್ಮ ಬೆಳಗಾಮ ಅಥವಾ ಬೇರೆ ರಾಜ್ಯ ರಾಜಸ್ಥಾನ, ಅಲ್ಲಿನ ಮೈನಿಂಗ್ಗಳು ಬೇರೆ, ಅಲ್ಲಿ ಇಡೀ ಊರ್ ತೆಗಿತ್ರು. ಆ ಮೈನಿಂಗ್ ಕಾನೂನನ್ನ ನಮ್ಮಲ್ಲಿ ತಪ್ಪದಲ್ದ, ನಮ್ಮಲ್ಲಿ ಗೆದ್ದಿ ಲೆವೆಲ್ ಮಾಡೋದು, ಕೆಂಪುಗಳು ಸ್ವಲ್ಪ ತಗೋದು. ನೀವು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ತೆಗಿತಾರೆ, ಅದನ್ನೆಲ್ಲ ಬಂದ್ ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ ನಿಮ್ ಕೂಡ. ಆದ್ರೆ ಸೀದಾ ದುಡುವ ಕಾನೂನನ್ನು ಬ್ಲಾಕ್ ಮಾಡಿಟ್ಟದೆ. ಪೊಲೀಸ್ ಇಲಾಖೆಯವರು ಸಹಿತ ಕ್ಲಿಯರ್ ಹೇಳ್ತಾರೆ, ಕಾನೂನಿನ ಬದಲಾವಣೆ ಬಂದ್ರೆ, ಆಡಳಿತದ ತೀರ್ಮಾನ ಬಂದ್ರೆ ನಮ್ದೇನ್ ಸಮಸ್ಯೆ ಇಲ್ಲ ಅಂತ ಹೇಳಿ. ಇಲ್ದಿದ್ರು ಒಬ್ಬೊಬ್ಬರಿಗೆ ಹಿಡಿದು ಹಾಕತ್ರ ಫೈನ್. ಕಳಸತಿ ಒಬ್ಬನಿಗೆ ಹಿಡಿದು ಹಾಕದಳಿಕೆ ಕೇಂಡೆ ಪೊಲೀಸರಿಗೆ ಬೈಲ ಪ್ರಕಾರ 27,000 ರೂಪಾಯಿ ಅಂತಂದ್ರು. ನಾವು ನೀ ಕಂತು ಎಷ್ಟು ಕೇಂಡೆ? ತಿಂಗಳಿಗೆ 12,500 ರೂಪಾಯಿ ಕಂತ. ನಾವು 2 ತಿಂಗಳು ಅವನು ದುಡಿಮೆ ಪೂರ ಒಂದು ಫೈನಿಗೆ ಹೋಯ್ತಲ್ಲ, ಅವ್ ಎಲ್ಲಿ ಹೋಗಿ ಹೊಳೆ ಹರ್ಕಂದು ಅವ್ ಎಂತಂದಿಲ್ಲ ಹೇಳಿ ದುಡುದವ? ಅದಕ್ಕೊಂದು ಅರ್ಥ ಇಲ್ಲ, ಕೇಂಬರ್ ಇಲ್ಲ ಹಂಗಾರೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಈ ಅನ್ಯಾಯ ವಿಪರೀತ ಆಗಿದೆ. ಬಡವರಿಗೆ ತೊಂದರೆ ಮಾಡುವಂತದ್ದು ವಿಪರೀತ ಆಗಿದೆ. ನಿಮ್ಗೆ ದೊಡ್ಡ ಹ್ಯಾಂಗಾರು ಬದುಕತ್ರ, ಎಂತಾರು ಮಾಡ್ತಾರ. ಇಲ್ಲಿರೋದು ಪೂರ ಕಂತು ಕಟ್ಟುವರ. ನಾನು MLA ಆದ ತಕ್ಷಣ ಹೇಳಿದೆ, ದುಡ್ಮಿ ಮಾಡುವಂದ್ರೆ ದುಡ್ಮಿ ಮಾತ್ರ, ಅವನಿಗೆ ಬೇರೆ ಆ ವಿಷಯ ಇರುವುದಿಲ್ಲ. ರಾಜಕೀಯ ಬಂದಳಿಕೆ, ಚುನಾವಣೆ ಬಂದಳಿಕೆ ಹೋಗ್ತಾವ ಅವನೊಂದು ಪಾರ್ಟಿಗೆ ಅಂತ ಹೇಳಿ, ಮತ್ತು ವರ್ಷಿಡೀ ಮನಿ ಸಾಕಲ್ಲ ಅವ, ಅವನಿಗೆ ತೊಂದರೆ ಆಗ್ತಂತ ಹೇಳಿದೆ. ಪುನಃ ಈ ತೊಂದರೆ ಆಗುವಾಗ ಹೇಗೆ ಕಾಯ್ತಾ ಕೂತ್ಕೊಳ್ಳೋದು? ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ, ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುವ ಆ ಕಾನೂನುಗಳನ್ನ ವ್ಯತ್ಯಾಸ ಮಾಡ್ಬೇಕು. ಇಲ್ಲ ತಾತ್ಕಾಲಿಕ ತೀರ್ಮಾನ ಅಂತ ಹೇಳಿ, ಅದು ತೀರ್ಮಾನ ಅಪ್ರವರಿ ತಾತ್ಕಾಲಿಕ ತೀರ್ಮಾನ ಕೊಡ್ತು. ಆಗಳಿಕ ಮಳೆಗಾಲ ಅಂತ ಇತ್ತು, ಅದಕ್ಕೂ ಮೊದಲು ಸೀಸನ್ ಅಂತ ಇತ್ತು. ಈಗ ಮತ್ತೆ ಪುನಃ ಸೀಸನ್, ಮತ್ತೆ ಪುನಃ ಏನೋ ಕತ್ತಿ ಹೇಳ್ರಿ, ಇವ್ರು ಎಲ್ಲಿಗೆ ಹೋಪದು, ಊರ್ ಬಿಡದೆ ಎಲ್ಲಿ ಹೋಪದು? ಬೈಂದೂರಿಗಿದ್ದಾರೆ ಎಲ್ಲ ಬೇರೆ ಬೊಂಬೈಗೆ, ಮತ್ತೆ ಪುನಃ ಹೋಟ್ಲ್ ಕಾಲಕ್ಕೆ ಹೋಪದಾರೆ. ಪುನಃ ನಾವಿಲ್ಲ ಅಲ್ಲಿ ಇದ್ದೇನು ಉಪಯೋಗ ಆಯ್ತು? ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ನೋವಿಗೋಸ್ಕರ ನಾನು ಪ್ರತಿಭಟನೆ ಕೂತಿದ್ದೇನೆ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ. ಮತ್ತೆ 10 ದಿನಗಳ ಒಳಗಡೆ ಇನ್ನು ಪರಿಹಾರ ಮಾಡ್ಬೇಕು ನಾನು ಹೇಳ್ತಾ ಇದ್ದೇನೆ. ಸೆಷನ್ ಬೇಕಿರ್ ಬಿಟ್ಟಾಕೆ ಬರ್ತಾರೆ. ನಾನು ಸೆಷನ್ ಕಳಿಸಿದ್ಯಾರ? MLA ಮಾಡಿದ್ಯಾರ? ಬೈಂದೂರಿಂದ ಇನ್ನು ಹೋಗ್ಕೊಂಡು ಸೆಷನ್ ಹೋಗಿ ಮತ್ತೊಂದು ಮಾಡೋಕೆ MLA ಮಾಡ್ಕೊಟ್ಕೊಂಡು ಇಲ್ಲಿ ಉಪವಾಸ ಇಟ್ಕೊಂಡು ಮತ್ ಪುನಃ ನಾಳೆ ಊಟ ಏನ್ ಮಾಡೋದು? ಸೊ ನಾನು ಹೇಳೋದು, ಈ ಗಡುವು ಅನ್ನುವುದು ದಾಟಿದ್ರೆ ಬಂದು ಕೂತ್ಕೊಂಡೆ. ನೀವು ಬರ್ತಿಲ್ಲ, ನಾನು ಕೇಳ್ತಿಲ್ಲ, ನಂಗೆ ಗೊತ್ತಿತ್ತು ನೀವು ಪ್ರತಿಭಟನೆ ಅಪ್ಪತ್ತಿಗೆ ಇವತ್ತೊಂದು ಎಲ್ಲಾರು ಒಂದು ಕೆಲಸಕ್ಕೆ 600 ರೂಪಾಯಿ ಬರ್ತಂತ ಹೇಳಿ ಮತ್ತೆಲ್ಲ ಎದ್ಕೋತೀರಿ. ಅದಕ್ಕೋಸ್ಕರ ನಿಮ್ಮ ಒತ್ತಾಯನೂ ನಾನು ಮಾಡೋದಿಲ್ಲ, ನಾನು ಬಂದು ಕೂತ್ಕೊಂಬ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ಈ ಸಮಸ್ಯೆ ಮುಗಿಬೇಕು. ಸಾಕು ಇದ್ರದ್ದು ನಾಟಕ, ಇದ್ರದ್ದು ಡ್ರಾಮಾ, ಇದ್ರದ್ದು ಹೈ ಡ್ರಾಮಾ ಎಲ್ಲ ಕಂಡಾಯ್ತು. ನಾವು ಇದನ್ನ ಹಿಂದಿನ 3 ತಿಂಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ರು, ನೀವು ಮತ್ತೊಂದು ವಿಂಗ್ ಕರ್ಕೊಂಡು ವಾಪಸ್ ನಮ್ಗೆ ಅಂದಾಜು ಇದ್ದಿತ್ತು. ಅದು ಗೌರವ ಕೊಡ್ತಾ ಆಯ್ತು, ನೀವು ಮಾಡಿಸ್ಕೊ ಬನ್ನಿ ಅಂತ ಹೇಳಿ. ಇನ್ನು ಅದಕ್ಕೆ ಬೆಲೆ ಇಲ್ಲ. ಇನ್ನು ನೀವು ಅದನ್ನ ಮಾಡ್ತಾ ಇಕೊಂಡ್ರೆ ಅದನ್ನ ಕೇಂಬಕ್ಕೂ ನಮ್ಗೆ ತಾಳ್ಮೆ ಇಲ್ಲ. ಹಾಗಾಗಿ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಇನ್ನೊಂದು ವಾರದೊಳಗೆ ಆಗದೆ ಇದ್ರೆ ನಾವೆಲ್ಲರೂ ಸಾಯುವಂತ ಪರಿಸ್ಥಿತಿ ಮಾಡ್ಕೊಂಬದಕ್ಕಿಂತ ಅದು ಹೋರಾಟದಲ್ಲಿ ತೋರಿಸುವಂತ ಅವಶ್ಯಕತೆ ಬರ್ತದೆ. ಸೊ ಮುಂದಿನ 10 ದಿನದ ಗಡುವನ್ನು ಕೊಟ್ಟು ಇನ್ನು ಪ್ರತಿಭಟನೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನಾವೆಲ್ಲರೂ ಇರ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಪ್ರತಿಭಟನೆ ಬಿಟ್ಟು ಬೇರೆ ದಾರಿ ಇದೆ ಅನ್ನೋ ಭ್ರಮೆ ಇದ್ರೆ ನಿಮ್ಗೆ ಯಾರು ಮತ್ತೆ ದಾರಿ ದೇವರು ತರಿಸ್ಕೊತಾರೆ. ದೇವರು ಸಹಿತ ಕೊಡೋಕೊಂದು ದಾರಿ ಬೇಕು. ಅವನಿಗೆ ಕೇತ್ರ ಕಾಮವನ್ನು ಕಾಯ್ತಾ ಇರ್ತಾರೆ. ಜಿಲ್ಲಾಡಳಿತಕ್ಕೆ ಬರೋಕಿತ್ತು, ಜಿಲ್ಲೆಯ ಪ್ರತಿಭಟನೆ ಎಲ್ಲ ಆಯ್ತು ಬೈಂದೂರು ಕ್ಷೇತ್ರದಲ್ಲಿ. ಹಾಗಾಗಿ ಈ ಕಾನೂನನ್ನು ಈಗ ಬದಲಾಯಿಸ್ತಿದ್ದೇವೆ ಅಂತೇಳಿ ಅವ್ರು ಬರೋಕೆ ಯಾರು ಬಂದು ಹೇಳದೇ ಇದ್ರೆ ಅವ್ರೆಂತ ಮಾಡೋದು? ಬೈಂದೂರಿನ ಇಂದಿನ ಕಲ್ಲುಕೋರೆ ಪ್ರತಿಭಟನೆ ಜಾಥಾ ಹಲವು ವಿಷಯಕ್ಕೆ ಸುದ್ದಿಯಾಗಿದೆ.
ಕಲ್ಲುಕೋರೆ ಮಾಲೀಕರು ಮತ್ತು ಲಾರಿ ಮಾಲಕರ ಸಂಘದ ಸಮನ್ವಯದ ಕೊರತೆ ಎದ್ದು ಕಂಡರೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಭುಗಿಲೆದ್ದಿತ್ತು. ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಪರೋಕ್ಷವಾಗಿ ಎದ್ದು ಕಂಡಿತ್ತು. ಇದರ ನಡುವೆ ಬಿಜೆಪಿಯ ಕ್ಷೇತ್ರಾಧ್ಯಕ್ಷರು ಒಂದು ಕಡೆಯಾದರೆ ಶಾಸಕರು ಹಾಗೂ ಕಲ್ಲುಕೋರೆ ಮತ್ತು ಲಾರಿ ಮಾಲಕರ ಸಂಘದ ಅಧ್ಯಕ್ಷರು ಇನ್ನೊಂದೆಡೆ. ಈ ಎಲ್ಲ ಗೊಂದಲಗಳ ನಡುವೆ ಈ ವರ್ಷವೂ ಕೆಂಪು ಕಲ್ಲುಕೋರೆ ಆರಂಭವಾಗುವುದೇ ಎನ್ನುವುದು ಸಾರ್ವಜನಿಕರ ಆತಂಕವಾಗಿದೆ. ಭಾವನಾ ಟಿವಿಗಾಗಿ ಎಚ್ ಸುಶಾಂತಾಚಾರ್, ಬೈಂದೂರ್. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಂ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಂ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಡಿಸೆಂಬರ್ 7ರ ಶನಿವಾರ ಜರುಗಲಿದೆ. ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 8:30ರಿಂದ 12ರವರೆಗೆ ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನಾವರ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಮುಗ್ವಾ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿಯ ನಿಮಿತ್ತ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ಶನಿವಾರ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಭಕ್ತರಿಂದ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಅಭಿಷೇಕ, ಸರ್ವ ಸೇವೆ, ಅಪೂಪ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆಯನ್ನು ಸಲ್ಲಿಸಿದರು. ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಲಾಯಿತು. ಮುಂಜಾನೆ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರ ದರ್ಶನ ಹಾಗೂ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಭಕ್ತರು ಸರತಿ ಸಾಲಿನಲ್ಲಿ ದರ್ಶನ ಪಡೆಯುವುದಕ್ಕಾಗಿ ಪೆಂಡಾಲ್ ವ್ಯವಸ್ಥೆ, ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರು ಹಾಗೂ ಪಾನಕ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಶಾಸಕ ದಿನಕರ್ ಶೆಟ್ಟಿ, ವಿವಿಧ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿದಂತೆ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಲ್ಪಿಸಿಕೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ SR ಹೆಗಡೆ ಮಾತನಾಡಿ, ಪ್ರತಿ ಬಾರಿಯಂತೆ ಸಕಲ ಸಿದ್ಧತೆಯೊಂದಿಗೆ ಅದ್ದೂರಿಯಾಗಿ ಚಂಪಾಷಷ್ಠಿ ಉತ್ಸವ ನಡೆಯುತ್ತಿದ್ದು, ವಿವಿಧ ಸೇವಾ ಕಾರ್ಯಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಕ್ತರಿಗೆ ಸೇವಾ ಕೌಂಟರ್ ತೆರೆದು ಮಾಹಿತಿ ನೀಡಲಾಗುತ್ತಿದೆ. ಪಾನಕ ಸೇವೆ, ಮಧ್ಯಾಹ್ನ ನಂತರ ರಾತ್ರಿಯವರೆಗೂ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ 12,000ಕ್ಕೂ ಅಧಿಕ ಭಕ್ತರಿಗೆ ಪ್ರಸಾದ ಭೋಜನ ವ್ಯವಸ್ಥೆ ಕಲ್ಪಿಸಿದ್ದು, ಮಧ್ಯಾಹ್ನ ಮಹಾಪೂಜೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿದೆ. ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ವಿವಿಧ ಸಂಘಟನೆಯವರು ಸಹಕಾರ ನೀಡಿದ್ದಾರೆ ಎಂದು ಸ್ಮರಿಸಿದರು. ಸುಬ್ರಹ್ಮಣ್ಯೇಶ್ವರನಿಗೆ ವಂದಿಸ್ತಾ ಇವತ್ತಿನ ಚಂಪಾಷಷ್ಠಿಯ ಉತ್ಸವಕ್ಕಾಗಿ ಭಕ್ತಾದಿಗಳು
ಬೆಳಿಗ್ಗೆ 6 ಗಂಟೆಯಿಂದಲೇ ಬರ್ತಾ ಇದ್ದಾರೆ. ಸರಿಸುಮಾರು ರಶ್ಯ ಇರ್ಬೋದು. ಭಕ್ತಾದಿಗಳ ಸಂಖ್ಯೆ 6 ಗಂಟೆಯಿಂದ ಪ್ರಾರಂಭವಾಗದ್ದು ಏರ್ತಾನೆ ಹೋಗ್ತಾ ಇದೆ. ಮತ್ತು ಬಂದಂತಹ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರದಿ ಸಾಲಿನಲ್ಲಿ ಹೋದರೆ ಎಲ್ಲ ವ್ಯವಸ್ಥೆಗಳನ್ನು ಸಿಗುವಂತೆ ನೋಡ್ಕೊಂಡಿದ್ದೇವೆ. ಚೀಟಿಗಳನ್ನು ಮಾಡಲಿಕ್ಕೆ, ಸೇವಾ ಚೀಟಿಗಳನ್ನು ಮಾಡಲಿಕ್ಕೆ 4 ಕೌಂಟರ್ಗಳನ್ನು ತೆರೆದು ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ದೇವಾಲಯದ ಮಹಾದ್ವಾರದಿಂದ ಹತ್ತಿರದಿಂದ ನೆರಳಲ್ಲಿ ಬರುವಂತೆ ಭಕ್ತಾದಿಗಳಿಗೆ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಸರದಿ ಸಾಲಿನಲ್ಲಿ ಕೂಡಿದರೆ ಚೀಟಿಯಿಂದ ಹಿಡಿದು ಹಣ್ಣುಕಾಯಿ ಸೇವೆ, ಪಂಚಖಾದ್ಯ ಸೇವೆ, ತೀರ್ಥ ಪ್ರಸಾದ, ದೇವರ ದರ್ಶನ ಎಲ್ಲವೂ ಕೂಡ ಒಂದೇ ಸಾಲಿನಲ್ಲಿ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರಾಗವಾಗಿ ಅಪಾಲವೃದ್ಧರು ಕೂಡ ಹೋಗಿ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಬರುವಂತೆ ವ್ಯವಸ್ಥೆಗೊಳಿಸಲಾಗಿದೆ. ಇನ್ನು ಭಕ್ತಾದಿಗಳಿಗಾಗಿ ಬೆಲ್ಲದ ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅನೇಕ ಜನ ಭಕ್ತಾದಿಗಳು ಬಂದು ದರ್ಶನವನ್ನು ಇಷ್ಟೊತ್ತಿಗಾಗಲೇ ಪಡ್ಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ ಸುಮಾರು 12 ಗಂಟೆಯ ಮೇಲೆ ತುಂಬ ರಶ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಅದರಲ್ಲೂ ಇವತ್ತು ಶನಿವಾರ ಆಗೋದ್ರಿಂದ ಮಧ್ಯಾಹ್ನ 4 ಗಂಟೆ ಮೇಲೆ ಸಂಜೆವರೆಗೆ ರಶ್ ಆಗ್ಬೋದು. ಹೆಚ್ಚಾಗಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಸಂಖ್ಯೆ ಕಾಣ್ತಾ ಇದೆ. ಸರಿಸುಮಾರು ಒಂದು 70,000 ರಿಂದ 80,000 ಅಂದಾಜು ಭಕ್ತಾದಿಗಳು ಇವತ್ತಿನ ದಿವಸ ದೇವರ ದರ್ಶನವನ್ನು ಮಾಡಲಿಕ್ಕೆ ಬರ್ಬೋದು ಅಂತ ಕಾಣ್ತಾ ಇದೆ. ಹಾಗಾಗಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಕೂಡ ಇದೆ. ಸಂಜೆ 4ರಿಂದ ಪ್ರಸಾದ ಭೋಜನ ಪ್ರಾರಂಭ ಆಗ್ತದೆ. ಅದಾದ ನಂತರ ರಾತ್ರಿ 8ವರೆಗೆ ಮಂಗಳಾರತಿ ಮುಗಿದ ನಂತರ ಎಲ್ಲವೂ ಕೂಡ ಬಂದಾಗ್ತದೆ. ರಾತ್ರಿ 8:30 ನಂತರ ಯಾವುದೇ ಸೇವೆಗಳು ಲಭ್ಯ ಇರುವುದಿಲ್ಲ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಟ್, ಹೊನ್ನಾವರ್. ಹೊನ್ನಾವರ ಪಟ್ಟಣದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಹೊನ್ನಾವರ ವತಿಯಿಂದ ಪದಗ್ರಹಣ ಮತ್ತು ಬೀಳ್ಕೊಡುಗೆ ಸಮಾರಂಭ ಜರುಗಿತು. ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಕಾರ್ಯಕ್ರಮ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ, ನೂತನ ಪದಾಧಿಕಾರಿಗಳು ಹೆಚ್ಚಾಗಿ ಯುವ ನೌಕರರಾಗಿದ್ದಾರೆ. ಸರ್ಕಾರಿ ನೌಕರರ ಹಿತ ಕಾಯುವ ಕೆಲಸ ಆಗಲಿ ಎಂದರು. ಆರ್ಟಿ ನಾಯ್ಕರು ಶಿಕ್ಷಕರಾಗಿ, ನೌಕರರ ಸಂಘದ ಅಧ್ಯಕ್ಷರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದರು.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಿತವನ್ನ ಕಾಯುವಂತ ಒಂದು ಉತ್ತಮವಾದಂತ ಕೆಲಸ ಆಗಲಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರನ್ನು ಹಾರೈಸಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಮ್ಮ ಕಾರ್ಯದರ್ಶಿಗಳು ನಮ್ಮದೇ ಇಲಾಖೆಯ ಸತೀಶ್ ನಾಯ್ಕ ಅವರು DRPಗಳಾಗಿ ಕೆಲಸವನ್ನ ಮಾಡಿರುವಂತವರು. ಸತೀಶ್ ನಾಯ್ಕರು ಅಂದ್ರೆ ಅವರು ಒಂದು ಕೆಲಸ ಆಗ್ಬೇಕು, ಇಡೀ ರಾತ್ರಿ ಬೇಕಾದ್ರೂ ಕೂತ್ಕೊಂಡವ್ರು ಮಾಡ್ತಾರೆ. ಸರ್ ನನ್ಗೆ ಕೆಲಸ ಇದೆ, ನನಗೆ ನಿದ್ದೆ ಬರ್ತದೆ, ಯಾವ ಮಾತು ಕೂಡ ಅವರಿಂದ ಬರೋದಿಲ್ಲ ಅಂತವರು ಕಾರ್ಯದರ್ಶಿಗಳಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಂದ ಕೂಡ ಉತ್ತಮವಾದಂತ ಕೆಲಸ ಆಗ್ಲಿ ಅಂತಕೊಂಡು ಹಾರೈಸ್ತೇನೆ. ಹಾಗೆ ಈ ನೂತನವಾದಂತ ಒಂದು ಏನು ಪದಾಧಿಕಾರಿಗಳು ಅಥವಾ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ, ಎಲ್ಲ ಇನ್ವೆಸ್ಟರ್ಸ್ ಇದ್ದಾರೆ. ಬಹುಶಃ ನಮ್ಮ ಕಳಸ ಸರ್ ಅವರನ್ನು ಬಿಟ್ರೆ ಅಲ್ವಾ ಉಳಿದವರೆಲ್ಲ ಯಂಗಸ್ಟರ್ಸ್ ಇದ್ದಾರೆ. ಬಹುಶಃ ಕಳಸ ಸರ್ ನಾವು ಒಂದೇ ಸಮಕಾಲೀನರು ಅಥವಾ ಅವರು ಸರ್ ಬಹಳ ವರ್ಷದ ಆಯ್ತು, ಓಕೆ. ಅವರನ್ನು ಬಿಟ್ರೆ ಎಲ್ಲ ಯಂಗಸ್ಟರ್ಸ್ ಇದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ಹಿತವನ್ನ ಕಾಯುವಂತ ಒಂದು ಕೆಲಸ ನಿಮಗೆ ಆಗ್ಬೇಕು. ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಏನು ಕೆಲಸ ಆಗ್ಬೇಕು, ಹಾಗೆ ಬೇರೆ ಇಲಾಖೆಯಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಕೂಡ ತಿಳ್ಕೊಂಡು ಉತ್ತಮವಾದಂತ ಒಂದು ಕೆಲಸವನ್ನ ಮಾಡಿ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಮಾತನಾಡಿ, ಸರ್ಕಾರಿ ನೌಕರರಾದ ನಮಗೆ ಅಧಿಕಾರದ ಜೊತೆ ಜವಾಬ್ದಾರಿಯೂ ಕೂಡ ಇದೆ. ಸಮರ್ಥವಾಗಿ ಜವಾಬ್ದಾರಿ ನಿಭಾಯಿಸುವ ಗುಣವನ್ನು ಅಳವಡಿಸಿಕೊಳ್ಳೋಣ. ನೌಕರರ ಆಶೋತ್ತರಗಳನ್ನು ಪೂರೈಸಲು ಸಂಘ ರಚನೆಯಾಗಿದೆ. ಉತ್ತಮವಾಗಿ ಸೇವೆ ಸಲ್ಲಿಸಲಿ ಎಂದರು. ಮಟ್ಟದಲ್ಲಿ ಆಗ್ಬಹುದು ಅಥವಾ ನಮ್ಮ ಇಲಾಖಾ ಹಂತದಲ್ಲಿ ಆಗ್ಬಹುದು, ಒಬ್ಬೊಬ್ಬರೇ ಹೋಗಿ ಅದನ್ನ ಪರಿಹರಿಸಿಕೊಳ್ಳೋದು ಅಥವಾ ನಮ್ಮ ಬೇಡಿಕೆಗಳನ್ನ ನಮ್ಮ ಆಶೋತ್ತರಗಳನ್ನ ನಾವು ವ್ಯಕ್ತಪಡಿಸಲು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಸರ್ವ ಸರ್ಕಾರಿ ನೌಕರರ ಒಂದು ಆಶೋತ್ತರಗಳನ್ನ, ಬೇಡಿಕೆಗಳನ್ನ ಅಥವಾ ಯಾವುದೇ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಈ ಒಂದು ಸಂಘವನ್ನ ನಾವು ಮಾಡಿದ್ದೇವೆ. ಸೊ ಇದರಲ್ಲಿ ಎಲ್ಲಾ ಸರ್ಕಾರಿ ನೌಕರರು, ಕಟ್ಟಕಡೆ ಸರ್ಕಾರಿ ನೌಕರರು ಕೂಡ ಈ ತಾಲೂಕಿನಲ್ಲಿ ಸರ್ವ ಸೇವೆಗಳು ಸಿಗಲಿ, ಅವರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಾದ ಅನ್ನಪ್ಪ ಮುಕ್ರಿ ಅವರು ಮತ್ತೆ ಕಾರ್ಯದರ್ಶಿಯಾದಂತಹ ಸತೀಶ್ ನಾಯ್ಕರವರು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳ್ತೀನಿ. ಮತ್ತೆ ನಾವು ಕೂಡ ಸರ್ಕಾರಿ ನೌಕರರಿಗೆ ಸಂಘಕ್ಕೆ ಎಲ್ಲಾ ತರಹದ ಸಹಕಾರಗಳನ್ನು ನೀಡುತ್ತೇವೆ ಅಂತ ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಘದ ನಿರ್ದೇಶಕ MG ನಾಯ್ಕ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ SH ಗೌಡ, ನೌಕರರ ಸಂಘದ ಮಾಜಿ ತಾಲೂಕಾಧ್ಯಕ್ಷ RP ಭಟ್, ಸುರೇಶ್ ನಾಯ್ಕ್ ಮಾತನಾಡಿದರು. ನಿಕಟ ಪೂರ್ವ ಅಧ್ಯಕ್ಷ RT ನಾಯ್ಕ್ ಮಾತನಾಡಿ, 7ನೇ ವೇತನ ಆಯೋಗ ಜಾರಿಯಾಗುವಲ್ಲಿ ನಾವು ಮಾಡಿದ ಸೇವೆ ನಮ್ಮನ್ನು ಗುರುತಿಸುತ್ತದೆ ಎನ್ನಲು ಈ ದಿನ ನನಗೆ ನೀಡಿದ ಸನ್ಮಾನ ಸಾಕ್ಷಿಯಾಗಿದೆ ಎಂದು ತಮ್ಮ ಸೇವಾನುಭವ ಹಂಚಿಕೊಂಡರು. ಅಧ್ಯಕ್ಷರಾಗಿ ಹೇಗೆ ಸೇವೆ ಸಲ್ಲಿಸಿದ್ದೇವೆ ಎನ್ನುವುದು ಮುಖ್ಯವಾಗಿರುತ್ತದೆ. ನೂತನ ಸಭಾಭವನ ನಿರ್ಮಾಣವಾಗಲು ನೂತನ ಅಧ್ಯಕ್ಷರು, ಪದಾಧಿಕಾರಿಗಳು ಪ್ರಯತ್ನಿಸಬೇಕು ಎಂದರು. ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹುಶಃ ನಿವೃತ್ತಿ ಅನ್ನೋದು ಎಲ್ಲರಿಗೂ ಬರತಕ್ಕಂಥದ್ದು. ನಾವು ಸೇವೆಯಲ್ಲಿರುವಾಗ ಏನ್ ಮಾಡಿದ್ವಿ ಅದನ್ನ ನೆನಪಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಸರ್ಕಾರದವರು 60 ವರ್ಷ ಆದ ಕೂಡಲೇ ಒಂದು ಲೇಬಲ್ ಕಳಿಸ್ಬಿಡ್ತಾರೆ, ನಿವೃತ್ತ ಸರ್ಕಾರಿ ನೌಕರ ಅಂತ. ಹಾಗಿದ್ರೆ ನಾವು ಸೇವೆಯಲ್ಲಿರುವಾಗ ಮಾಡಿದಂತ ಕೆಲವು ಕರ್ತವ್ಯಗಳು, ಜನಪಯೋಗಿ ಕೆಲಸಗಳು ಏನಾದ್ರು ಇದ್ರೆ ಅದನ್ನ ಪ್ರೀತಿಪೂರ್ವಕವಾಗಿ ನಮಗದು ರಿಫ್ಲೆಕ್ಟ್ ಆಗುತ್ತೆ ಅನ್ನತಕ್ಕಂಥದ್ದಕ್ಕೆ ಈ ಒಂದು ಸಭಾ ಕಾರ್ಯಕ್ರಮನೇ ಸಾಕ್ಷಿ ಅಂತ ಹೇಳ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷನಾಗಿ ನಾನು ಕೆಲಸ ನಿರ್ವಹಿಸತಕ್ಕಂತ ಸಂದರ್ಭದಲ್ಲಿ ಶ್ರೀಯುತ RP ಭಟ್ ಸರ್ ಅವರು ನನಗೆ ಅಧಿಕಾರವನ್ನು ವಹಿಸಿಕೊಟ್ಟರು. ಸೊ ಅದೇ ಸಂದರ್ಭದಲ್ಲಿ ನನ್ನ ಜೊತೆ ಇರತಕ್ಕಂತಹ ಎಲ್ಲ ನಿರ್ದೇಶಕ ಬಂಧುಗಳು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಸಹಕಾರವನ್ನು ನೀಡುವುದಂತ ನಾನು ಯಾವತ್ತೂ ಮರೆಯುತ್ತಿದ್ದೆ. ಅಲ್ಲಿ ವಿಶೇಷವಾಗಿ ನಮ್ಮ MG ನಾಯ್ಕ ಸರ್ ನನ್ನ ಜೊತೆ ಇರ್ತಿದ್ರು, ನಮ್ಮ ಕಳಸ್ ಸರ್, ನನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿ ನನಗೆ ಅಣ್ಣಪ್ಪ ಸರ್, ಆ ಮನುಷ್ಯ ಇವತ್ತು ಅಧ್ಯಕ್ಷರಾಗಿ ಒಂದು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಯಾವುದೇ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ತುಂಬಾ ಕರಾರುವಕ್ಕಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸತಕ್ಕಂಥದ್ದು, ತುಂಬಾ ಪ್ರಾಮಾಣಿಕ. ನೂತನ ಪದಾಧಿಕಾರಿಗಳಿಗೆ ಹಾಗೂ ನಿಕಟಪೂರ್ವ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ನೂತನ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ ಮಾತನಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವ ವಿಶ್ವಾಸ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಕುಮಟಾ ನೌಕರರ ಸಂಘದ ತಾಲೂಕಾಧ್ಯಕ್ಷ ವಿನಾಯಕ್ ಭಂಡಾರಿ, ರಘುನಾಥ್ ನಾಯ್ಕ್, ಚಂದ್ರಶೇಖರ್ ಕಳಸಾ, ರಾಧಾಕೃಷ್ಣ ನಾಯ್ಕ್, ವೈಭವಿ ಭಂಡಾರಿ ಉಪಸ್ಥಿತರಿದ್ದರು. ಸತೀಶ್ ನಾಯ್ಕ್ ಸ್ವಾಗತಿಸಿ ವಿಶ್ವನಾಥ್ ಗೌಡ ಕಾರ್ಯಕ್ರಮ ನಿರ್ವಹಿಸಿದರು. ನಾಗಪ್ಪ ಕೋಟೂರ್ ವಂದಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಒತ್ತಿನಕಟ್ಟೆ ಮಹಾಸತಿ ದೇವಸ್ಥಾನದ ನಾಗಸನ್ನಿಧಿಯಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ. ಬೈಂದೂರು ಒತ್ತಿನಕಟ್ಟೆ ಶ್ರೀ ಮಹಾಸತಿ ಅಮ್ಮನವರ ಸನ್ನಿಧಿಯಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ನಾಗವನದಲ್ಲಿ ಸುಬ್ರಹ್ಮಣ್ಯ ಹೋಮ, ನಾಗದೇವರ ವಿಶೇಷ ಅಲಂಕಾರ ಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಿ ಕೃಷ್ಣಮೂರ್ತಿ ನಾವ್ಡ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು. ದೇವಳದ ಸೇವಾ ಸಮಿತಿ ಅಧ್ಯಕ್ಷ ನಾಗರಾಜ್ ಶೆಟ್ಟಿ, ಕಾರ್ಯದರ್ಶಿ ಎಸ್ ಶಿವರಾಮ್ ಪೂಜಾರಿ, ಸದಸ್ಯರಾದ ಶಂಕರ್ ಮೊಗವೀರ್, ನಾಗರಾಜ್ ಗಾಣಿಗ, ಮಂಜುನಾಥ್ ಆಚಾರ್ಯ, ಸತ್ಯ ಪ್ರಸನ್ನ, ಪಾತ್ರಿಗಳಾದ ಅಣ್ಣಪ್ಪ ಪೂಜಾರಿ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಎಚ್ ಸುಶಾಂತಾಚಾರ್, ಬೈಂದೂರ್. ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೋರ್ವರ ಕಾಲಿನ ಮೇಲೆ ಬಸ್ ಚಕ್ರ ಹರಿದು ಅವಘಡ ಸಂಭವಿಸಿದೆ. ಕುಮಟಾ ತಾಲೂಕಿನ ಮಾಸೂರಿನ ಕೃಷ್ಣ ಶಿವಗೌಡ ಎನ್ನುವವರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಉಡುಪಿ ಡಿಪೋ ಸೇರಿದ ಬಸ್ ಹತ್ತಲು ಆಗಮಿಸುತ್ತಿದ್ದಾಗ ಕಾಲಿನ ಮೇಲೆ ಚಾಲಕನ ಅಜಾಗರೂಕತೆಯ ಚಾಲನೆಯಿಂದ ಬಸ್ ಚಕ್ರ ಹರಿದು ತೀವ್ರ ರಕ್ತಸ್ರಾವ ಉಂಟಾಗಿದೆ. ಕೂಡಲೇ ಗಾಯಗೊಂಡ ವ್ಯಕ್ತಿಯನ್ನು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಸಂಬಂಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಸ್ಪತ್ರೆ ಸೇರಿರುವ ಘೋರ ಘಟನೆ ನಡೆದಿದೆ. ಪಟ್ಟಣದ ಬಸ್ ನಿಲ್ದಾಣ ನಿರ್ಮಾಣಗೊಂಡು 2 ವರ್ಷ ಕಳೆದಿದ್ದು ಇದುವರೆಗೂ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ. ಇದರಿಂದ ಕಳ್ಳತನ ಪ್ರಕರಣ ನಡೆದು ಪ್ರಯಾಣಿಕರು ಹೈರಾಣಾಗುತ್ತಿದ್ದಾರೆ. ಈ ಮಧ್ಯೆ ಇಂದು ಸಂಭವಿಸಿದ ಅಪಘಾತದ ಪ್ರಕರಣ ನ್ಯಾಯಾಲಯದ ಮುಂದೆ ಹೋಗಲಿದೆ. ಘಟನೆಯ ವಸ್ತುಸ್ಥಿತಿ ಅರಿಯಲು ನೆರವಾಗುತ್ತಿದ್ದ ಘಟನೆ ದೃಶ್ಯಾವಳಿ ಸೆರೆ ಹಿಡಿಯಬೇಕಿದ್ದ ಸಿಸಿ ಕ್ಯಾಮೆರಾ ಇಲ್ಲದೆ ಇರುವುದರಿಂದ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಪದೇ ಪದೇ ಇಂತಹ ಘಟನೆ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿದ್ದು ಮುಂದಿನ ದಿನದಲ್ಲಾದರೂ ಎಚ್ಚೆತ್ತು ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಅಳವಡಿಸಲಿ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಕಂಕೋಡಿಯ ಮುಕ್ರಿ ಸಮಾಜದವರು ಶಾಲೆಯಲ್ಲಿ ನಿರ್ಮಿಸಿದ ಧ್ವಜಸ್ತಂಭವು ದೇಶಭಕ್ತಿ ಭಾವನೆಯ ಜೊತೆ ಸರ್ಕಾರಿ ಶಾಲೆಯ ಮೇಲೆ ಇರುವ ಪ್ರೀತಿಯನ್ನು ತೋರಿಸುತ್ತದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಶಿಕ್ಷಣ ಇಲಾಖೆಯ ಜೊತೆಗೆ ಊರಿನವರ ಪರಿಶ್ರಮದಿಂದ ಹೆಗಡೆ ಹಿತ್ತಲ್ ಶಾಲೆಯು ಅಭಿವೃದ್ಧಿ ಕಾಣುತ್ತಿದೆ. ಹಿಂದೂ ಮುಕ್ರಿ ಸಮಾಜದವರು ಧ್ವಜಸ್ತಂಭ ಹಾಗೂ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯ ಒದಗಿಸಿದ ಗ್ರಾಮಸ್ಥರ ಕಾರ್ಯ ಮಾದರಿಯಾಗಿದೆ. ಶಾಲೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಸ್ಪಂದಿಸಬೇಕು ಎಂದರು. ಅಲ್ಲಿ ಹೋಗ್ತೇನೆ, ನಮ್ಮ ಕೈಯಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ಆ ಸಹಾಯ ಸಹಕಾರವನ್ನ ನಾನು ಮಾಡ್ತಾನೆ ಬಂದಿದ್ದೇನೆ. ನಿಮ್ಗೆ ಹೇಳ್ತೇನೆ, ನಾನು ಬಹುಶಃ 2018ರಲ್ಲಿ 2ನೇ ಬಾರಿ ಶಾಸಕರಿದ್ದಂತ ಸಂದರ್ಭದಲ್ಲಿ ನಿಮ್ಮ ಪಂಚಾಯತ್ ಸಮಸ್ಯೆ ಇರ್ಬೋದು, ಆದ್ರೆ ಹೆಗಡೆ ಹಿತ್ತಲದ ಸಮಸ್ಯೆ ನೀವು ಹೇಳ್ರಿ ಅಂತ ನೀವು ಹೇಳ್ಬೋದು. ಆದ್ರೆ ಈ ಪಂಚಾಯತಿಯ ಒಂದು ಸಮಸ್ಯೆ ಏನಿತ್ತು ಅಂತ ಹೇಳಿದ್ರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಹೈವೇ ಮೇಲೆ ಇದ್ದಂತ ಜಾಗವನ್ನ ಎಕ್ವೈರಿ ಮಾಡಿದ್ರು. ಎಕ್ವೈರಿ ಮಾಡಿದ ನಂತರ
ಮುಂದಿನ ದಿನ ಆ ಎಕ್ವೈರಿ ಮಾಡಿದ ಜಾಗ ಬಿಟ್ಟು ಈ ಕಡೆ ಜಾಗವನ್ನ ಎಕ್ವೈರಿ ಮಾಡಿದ್ರು. ಹಿಂದಿನ ಜಾಗ ಹಾಗೆ ಉಳಿತು. ಮುಂದಿನ ಜಾಗ ಎಕ್ವೈರಿ ಮಾಡಿದ್ರು. ಎಕ್ವೈರಿ ಮಾಡಿದ ನಂತರ ಅಲ್ಲಿ ಜನ ಎಲ್ಲ ನನ್ನ ಹತ್ರ ಬಂದ್ರು. ಶ್ರೀಕಾಂತ್ ಮೊಗೇರಿದ್ರು ಮತ್ತು ಗಜು ನಾಯ್ಕ್ ಇದ್ರು. ಶಾಲೆಯಲ್ಲಿ ಅಳವಡಿಸಿದ ಸ್ಮಾರ್ಟ್ ಕ್ಲಾಸ್, ವೀರಮಣಿ ಯುವಕ ಸಂಘದವರು ನಿರ್ಮಿಸಿಕೊಟ್ಟ ಮಹಾದ್ವಾರ, ಕಂಕೋಡಿಯ ಮುಕ್ರಿ ಸಮಾಜದವರು ನಿರ್ಮಿಸಿಕೊಟ್ಟ ಧ್ವಜಸ್ತಂಭವನ್ನು ಶಾಸಕರು ಉದ್ಘಾಟಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ, ಹೆಗಡೆ ಹಿತ್ತಲ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ. ಇಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿಲ್ಲ. ಊರಿನವರ ಸಹಕಾರದಿಂದ ಉತ್ತಮವಾಗಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದರು. ಈಗಿನ ಒಂದು ನಿಯಮಾವಳಿ ಪ್ರಕಾರ ಇಲ್ಲಿ 4 ಶಿಕ್ಷಕರ ಹುದ್ದೆ ಮಾತ್ರ ಮಂಜೂರಿ ಇದೆ. ಕಳೆದ ವರ್ಷ ಕೂಡ 4 ಶಿಕ್ಷಕರಿದ್ರು. ಕಳೆದ ವರ್ಷ ಹರೀಶ್ ಚಂದ್ರ ನಾಯ್ಕರು ಫೋನ್ ಮಾಡಿದ್ರು, 1 ಶಿಕ್ಷಕರನ್ನ ಡೆಪ್ಯುಟೇಷನ್ ಮಾಡಿಕೊಟ್ಟಿದ್ದೀನಿ. ಈ ವರ್ಷ ಕೂಡ ಅವ್ರು ಹೇಳಿದವಾಗ 1 ಶಿಕ್ಷಕರನ್ನ ಕೊಟ್ಟಿದ್ದೀನಿ. ಮಕ್ಕಳ ಸಂಖ್ಯೆ 1 ರಿಂದ 5ನೇ ತರಗತಿಗೆ 60ಕ್ಕಿಂತ ಮೇಲಾದ್ರೆ ಆಗ 6 ಶಿಕ್ಷಕರು ಬರ್ತಾರೆ. ಅದ್ರ ಜೊತೆಗೆ ದೈಹಿಕ ಶಿಕ್ಷಕರು ಕೂಡ ಬರ್ತಾರೆ. ಈಗಿನ ನಿಯಮಾವಳಿ ಪ್ರಕಾರ ದೈಹಿಕ ಶಿಕ್ಷಕರ ಹುದ್ದೆ ಇಲ್ಲಿ ಮಂಜೂರಿ ಇಲ್ಲ. ಹಾಗಾಗಿ ಮಕ್ಕಳ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾ, ಈ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಶಿಕ್ಷಕರು ಬಹಳ ಉತ್ತಮವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ವೇಳೆ ತುಂಬಾ ಆಗಿದೆ ಮತ್ತು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದಿರಿ. ಇವತ್ತು ಹಾಗೂ ನಾಳೆ ದಿವಸ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದಿರಿ. ಈ ಒಂದು ಶಾಲೆ ಮುಂದಿನ ದಿವಸದಲ್ಲಿ ಮಕ್ಕಳ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಂಡು ಇನ್ನು ಉತ್ತಮವಾದಂತ ಒಂದು ಪ್ರಗತಿಯನ್ನ ಹೊಂದಲಿ ಅಂತಕೊಂಡು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ, ಸುವರ್ಣ ಮಹೋತ್ಸವದಲ್ಲಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರನ್ನು ಸನ್ಮಾನಿಸಿರುವುದು ಅಭಿನಂದನೀಯ ಕಾರ್ಯ. ಶಿಕ್ಷಕರ ಸಹಕಾರದಿಂದ ಇದು ಉತ್ತಮ ಶಾಲೆಯಾಗಿ ಮುನ್ನಡೆಯುತ್ತಿದೆ ಎಂದರು. ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಾದ ಸೀಮಾ ಹಬ್ಬು, ಭವಾನಿ ನಾಯ್ಕ್, ಆಶಾ ನಾಯ್ಕ್, ಶೈಲಾಗೌಡ, ಭಾರತಿ ಭಟ್, ವಿಜಯ ಮುಡ್ಕಣಿ, ನಾಗಜ್ಯೋತಿ ಹೆಬ್ಬಾರ್, ಸರೋಜಿನಿ ಗುನ್ಗಾ ಹಾಗೂ ಸ್ಥಳದಾನಿಗಳನ್ನು ಸನ್ಮಾನಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ಶೇಟ್, ಉಪಾಧ್ಯಕ್ಷ ವಿನೋದ್ ನಾಯ್ಕ್, ಸದಸ್ಯರಾದ ಹರಿಶ್ಚಂದ್ರ ನಾಯ್ಕ್, ಸುಮತಿ ನಾಯ್ಕ್, ನಾಗರಾಜ್ ನಾಯ್ಕ್, ಕಲ್ಪನಾ ನರೋನ್ನಾ, ಸ್ಥಳದಾನಿ ಮಹಾಲಕ್ಷ್ಮಿ ನಾಯ್ಕ್, ಮಂಜುನಾಥ್ ನಾಯ್ಕ್, ಸುಮಿತ್ರಾ ಮೇಸ್ತಾ, ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್, ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ, ಸಿಆರ್ಪಿ ಸಚ್ಚಿದಾನಂದ್ ಭಟ್, ಪ್ರಚಾರ ಸಮಿತಿ ಅಧ್ಯಕ್ಷ ಈಶ್ವರ್ ನಾಯ್ಕ್, ಗಣೇಶ್ ಮುಕ್ರಿ, ಚಂದ್ರಕಾಂತ್ ನಾಯ್ಕ್ ಹಾಗೂ ಸದಸ್ಯರು ಇದ್ದರು. ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ನಾಯ್ಕ್ ಸ್ವಾಗತಿಸಿದರು. ಮುಖ್ಯಾಧ್ಯಾಪಕ ಆರ್ಕೆ ಮುಕ್ರಿ ವರದಿ ವಾಚಿಸಿದರು. ಬಿಐಆರ್ಟಿ ರಾಮಚಂದ್ರ ಹಳದಿಪುರ ವಂದಿಸಿದರು. ಸುದೀಶ್ ನಾಯ್ಕ್ ನಿರ್ವಹಿಸಿದರು. ನಂತರ ಶಾಲಾ ವಿದ್ಯಾರ್ಥಿಗಳಿಂದ, ಪೂರ್ವ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನೆರವೇರಿತು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಮದಿಹಾ ಯೂಸುಫ್ ಸಾಬ್ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹೊನ್ನಾವರ ತಾಲೂಕಿನ ಉಪ್ಪೋಣಿಯ ಶ್ರೀ ಶಾರದಾಂಬ ಕಲಾ ಮತ್ತು ವಾಣಿಜ್ಯ ಪಿಯು ಕಾಲೇಜಿನ ಪ್ರಥಮ ಪಿಯು ವಿದ್ಯಾರ್ಥಿನಿ ಮದಿಹಾ ಯೂಸುಫ್ ಸಾಬ್ ಕಾರವಾರದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಜರುಗಿದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಮತದಾರರ ದಿನದ ಕಾರ್ಯಕ್ರಮದಲ್ಲಿ ಎಲೆಕ್ಷನ್ ರಿಲೇಟೆಡ್ ಆಪ್ಸ್ ವಿಷಯದ ಮೇಲೆ ಆಂಗ್ಲ ಭಾಷೆಯಲ್ಲಿ ಪ್ರಬಂಧ ಬರೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರ ಈ ಸಾಧನೆಗೆ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರು, ಸದಸ್ಯರು ಹಾಗೂ ಕಾಲೇಜಿನ ಪ್ರಾಂಶುಪಾಲ ಸುರೇಶ್ ಜಿ ವೈದ್ಯ ಮತ್ತು ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.